ಮಾಡಿಬಿಡ್ತೀನಿ ಅಂತ ಹರಡಿದ್ರು ಅವ್ರ ಮನ್ಯಾಗ. ಈಗ ಎಲ್ಲಿ ಬರ್ತಾನೆ ಎಲ್ಲಿ ಇಳಿದ ಕೆಳಗ? ಕರಿ ಅಪ್ಪನ ಕರಿ. ಕರೆಯೋದೇನು ಬೇಡವಾ ಮಗಳ? ಕರೆಯೋದೇನು ಬೇಡ, ಇಲ್ಲೇ ಅದೀನಿ. ನೀವೆಲ್ಲರೂ ಇಳಿದು ಬರಲಿ ಅಂತ ಕಾಯಕತ್ತಿದ್ದೆ. ಮತ್ತು ನೀವೆಲ್ಲರೂ ಬಂದ ಕೂಡಲೇ ನಿಮ್ಮ ಪಾಡಿಗೆ ನೀವು ಹೋಗಿ ನಿಮ್ಮ ರೂಮ್ ಸೇರಿಕೊಂಡು ಏನೇನೋ ಡಿಸ್ಕಷನ್ ಮಾಡ್ದಂಗಿತ್ತು. ಅದಕ್ಕೆ ಎಲ್ಲ ಡಿಸ್ಕಷನ್ ಮುಗಿದು ಇಳಿದು ಬರಲಿ ಅಂತ ಸುಮ್ಮನಿದ್ದೆ ನಾನು. ಬರ್ತಾರವ್ವ ಲಾಯರು, ಫೋನ್ ಮಾಡೀನಿ. ನಿಮಗಿರಂಗೆ ಅವಸರ ಲಾಯರಿಗಿರ್ಬೇಕಲ್ವ ಮಗಳ? ಅದಕ್ಕೆ ಲಾಯರ್ ಬರ್ತೀನಿ ಇನ್ನೊಂದು 10 ನಿಮಿಷ ಅಂತ ಹೇಳ್ಯಾರ. ಮತ್ತು ಅವರು ಕೈಯಂದು ಬಾಯಂದು ಬಿಟ್ಟು ಬರ್ಬೇಕಲ್ಲವ? ನೀವು ಕುಣಿತಕ್ಕೆ ಲಾಯರ್ನು ಕುಣಿ ಅಂದ್ರೆ ನಿಮ್ಮಪ್ಪ ಅಂತರೂ ಮೂರ್ಖ ಕುಣಿತಾನ? ಲಾಯರ್ಗೇನು ಹುಚ್ಚನ? ನೀವು ಹೇಳ್ದಂಗೆ ಕುಣಿಯಕ್ಕ ನಿಮ್ಮಂತರ 1000 ಮಂದಿ ಅವಂಗ ಲಾಯರಿಗೆ. ಗುಂಡಪ್ಪವ್ರೆ ಇದ್ದೀರಾ ಮನೇಲಿ? ಬರ್ರಿ ಜೋಶಿ ಅವ್ರೆ, ಬನ್ನಿ ಒಳಗಿದ್ದೀನಿ ಬರ್ರಿ. ಏನಂತೀರಿ ಗುಂಡಪ್ಪ ಸಾವ್ಕಾರ? ಆರಾಮದಿರೇನ್ರಿ? ಏನು ನಮ್ಮಂತ ಬಡ ಲಾಯರ್ನ ನೆನ್ಪು ಮಾಡ್ಕೊಂಬಿಟ್ಟಾರ ನಮ್ಮ ಸಾವ್ಕಾರ ಮಂದಿ. ಏನ್ ವಿಷಯ ರೀ? ಬರ್ರಿ ಜೋಶಿ ಅವ್ರ, ಎಷ್ಟು ದಿನ ಆತ ನಮ್ಮ ಮನೆ ಕಡೆಗೆ ಬಂದಿಲ್ಲ ನೀವು? ಆತ ಕುಂತ್ಕೋ ಬರ್ರಿ, ಒಂಚೂರು ಚಾಪ ಕುಡೀರಿ, ಹೇಳ್ತೀನಿ ಏನು ವಿಷಯ ಅಂತಂದು. ಸವಿತಾ ಹೋಗಿ ಗಂಗಮ್ಮಜ್ಜಿಗೆ ಹೇಳ ಚಾ ತಗೊಂಬ ಅಂತೇಳಿ ಹೇಳವು. ಏನಂತೀರಿ ಮೇಡಮರು? ನಿಮ್ದು ಅಧ್ಯಕ್ಷರಾದ್ರಂತಲ್ರಿ? ಕಂಗ್ರ್ಯಾಚುಲೇಷನ್ ರೀ. ವಾಪಸ್ ಮತ್ತೆ ಸೊಸೈಟಿಗೆ ನೀವೇ ಅಧ್ಯಕ್ಷರು ಅಂತ ಕೇಳಿ ನನಗೆ ಭಾಳ ಖುಷಿ ಆಯ್ತು. ಆದ್ರೂ ನಿಮ್ದು ಲೇಡೀಸ್ ಗ್ರೂಪ್ ಭಾರಿ ಸ್ಟ್ರಾಂಗ್ ಐತ್ರಿ. ಜಾನಕಮ್ಮರು ಉಪಾಧ್ಯಕ್ಷರು ಅಂತಲ್ರಿ? ಏನ್ ಇವತ್ತೇನು ಪಾರ್ಟಿ ಇರ್ಬೇಕಲ್ರಿ ಸಂಜೆ ಮುಂದೆ ನಿಮ್ದು? ಥ್ಯಾಂಕ್ಸ್ ರೀ ಜೋಶಿ ಅವರೇ, ತುಂಬ ಥ್ಯಾಂಕ್ಸ್. ಏನಿಲ್ರಿ, ಒಂದು ಸಣ್ಣದೊಂದು ಇಟ್ಕೊಂಡಾರ ಅಭಿನಂದನಾ ಕೂಟ ಅಂತೇಳಿ. ಈಗ ಸಂಜೆ ಮುಂದೆ ಹೋಗ್ಬೇಕ್ರಿ. ಇದು ಒಂದಿಷ್ಟು ನಿಮ್ದೆಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಗ್ಬೇಕೀಗ. ಕೂತ್ಕೊಳ್ಳಿ, ನಾ ಗಂಗಮ್ಮಜ್ಜಿ ಹೇಳ್ತೀನಿ ಚಾ ತರಕ್ಕೆ. ಕೂತ್ಕೊಳ್ರಿ ಜೋಶಿ ಅವರೇ. ಮತ್ತೆ ಏನಂತೀರಪ್ಪ ಪವನ್, ಕಿರಣ್, ಏನ್ ಸಮಾಚಾರ? ಪವನ ನಿಂದು ಎಲ್ಲಿ ಬಂತಪ್ಪ ಸಿನಿಮಾ ಹುಚ್ಚು? ಕಿರಣ ನಿಂದ ಎಲ್ಲಿ ಬಂತು? ಅದೇನೋ ಫಾರಿನ್ಗೆ ಹೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಸ್ಟಡೀಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತಿದ್ದಲ್ಲ, ಎಲ್ಲಿಗೆ ಬಂತು? ನೆಕ್ಸ್ಟು ಏನು ಪ್ಲ್ಯಾನ್? ಹಾಂ ಅಂಕಲ್, ಗೋಯಿಂಗ್ ವಿತ್ ದ ಫ್ಲೋ. ನಂದು ಸೇಮ್ ರೀ ಅಂಕಲ್, ನಂದು ನಡೀತಾ ಐತೆ. ಟೀ ಕುಡಿದ ನಂತರ ಏನ್ರಿ ಸಾವ್ಕಾರ, ಏನು ವಿಷಯ ರೀ? ಚಾ ಕುಡ್ದಿದ್ದಾತು, ಎಲ್ಲ ನಮ್ಮ ಕ್ಯಾಶುವಲ್ ಟಾಕ್ ಮುಗೀತು. ಕುಶಲೋಪರಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮ್ಯಾಟ್ರಿಗೆ ಬರ್ಬೇಕಲ್ರಿ. ನಂದು ಮುಂದೆ ಕೆಲಸ ಅದಾವ್ರಿ ಸಾವ್ಕಾರ. ಒಂದು ಸ್ವಲ್ಪ ಹೇಳ್ಬಿಟ್ರೆ ನಾವು ಮುಂದೆ ಹೋಗ್ತೀವ್ರಿ. ಸ ಮನೇಲಿ ಇದ್ದೀರಾ? ಅರೆ ರೋಹಿತ್ ಅಂದನಿ ಇದ್ದಂಗೈತಿ. ಇವ ಯಾಕೆ ಆಫೀಸ್ ಬಿಟ್ಟು ಬಂದ? ಏನಾತು? ಬಾ ರೋಹಿತ್. ನಾನು ಮುಂಜಾನಿಂದ ನಿಮ್ಮ ಫೋನಿಗೆ ಟ್ರೈ ಮಾಡತ್ತೀನಿ, ನೀವು ಯಾಕೆ ಫೋನೇ ತಗೋಲ್ರಿ? ಎಲ್ಲೈತೆ ನಿಮ್ಮ ಫೋನು? ಅರೆ ಯಾಕೆ ಏನಾಯ್ತು? ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ವು, ಡಿಸ್ಟರ್ಬ್ ಆಗಬಾರ್ದಂತಾನೆ ಎಲ್ಲ ಫೋನ್ಗೇನು ಸ್ವಿಚ್ ಆಫ್ ಮಾಡಿ ನಾನು ನಮ್ಮ ಮನೆಯವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊತಿದ್ದೆ. ಏನಾಗಿತ್ತು ರೋಹಿತಾ? ಯಾಕಂತ ಬರಿಗಾಬ್ರಿಗೆ? ಏನು ವಿಷಯ? ಅಯ್ಯೋ ಸರ, ನಾ ಏನು ಹೇಳ್ರಿ, ನಾ ನಿಮ್ಗೆ ಒಂದು ಮುಂಜಾಲಿಂದನ ಫೋನ್ ಮಾಡಕತ್ತೀನಿ, ನೀವು ಫೋನ್ ತಗೋಲ್ರಿ. ಏನಿಲ್ಲ, ಮುಂಜಾಲೆನ ಇವ್ರು ಬಂದ್ಬಿಟ್ಟಾರ್ರಿ, ಅವ್ರು ಇನ್ಕಮ್ ಟ್ಯಾಕ್ಸ್ನವರು ಮತ್ತು ಇಡಿ ಅವರು ಯಾರ್ಯಾರ ಬಂದಾರ್ರಿ. ಅದು ಏನೇನ ಪ್ರಾಬ್ಲಮ್ ಐತಿ ಅಂತ ಹೇಳಿ ಅಷ್ಟು ನಮ್ಮ ಆಫೀಸು ನಮ್ಗೆ ಏನೇನು ಬಿಸ್ನೆಸ್ ಇದ್ವಲ್ರಿ ಅಷ್ಟಕ್ಕೂ ಸೀಲ್ ಮಾಡಿ ಹೋಗ್ಬಿಟ್ಟಾರ್ರಿ. ಈಗ ಅದೇನ ಕೇಸು ಅವೆಲ್ಲ ಬಗೆಹರಿವರೆಗೂ ನೀವು ಯಾರು ಏನು ಮಾಡಂಗಿಲ್ಲ ಅಂತ ಹೇಳಿ ನಮ್ಮ ಇದ್ರಾಗೂ ಅಷ್ಟೇ ರೀ. ಗಾರ್ಮೆಂಟ್ ಫ್ಯಾಕ್ಟ್ರಿ ಇತ್ತಲ್ರಿ ನಮ್ದು, ಗಾರ್ಮೆಂಟ್ ಫ್ಯಾಕ್ಟ್ರಿ ಇರೋರ್ನೆಲ್ಲಾರನು ಹೊರಗೆ ಹಾಕಿ ಅದು ಸೀಲ್ ಹಾಕ್ಯಾರ್ರಿ. ಸಕ್ರಿ ಕಾರ್ಖಾನೆ ಸೀಲ್ ಹಾಕ್ಯಾರ್ರಿ. ಆಮೇಲೆ ನಮ್ಗೆ ಏನೇನಿದ್ದು ನೋಡ್ರಿ ಅವಷ್ಟು ಸೀಲ್ ಹಾಕ್ಯಾರ್ರಿ. ನೀವೇನ ನಿಮ್ದೇನ ಒಂದು 4 ಕೋಟಿ ಸಾಲ ಐತಂತಲ್ರಿ, ಅವ್ರು ಅಷ್ಟ್ರು ಕೇಸ್ ಹಾಕ್ಯಾರಂತ್ರಿ ಸರ. ಅದಕ್ಕೆ ಒಮ್ಮಿದ್ದ ಮಕ್ಳೇ ಬಂದು ನಮ್ಗೆ ಏನೇನದ ನೋಡ್ರಿ ಅಷ್ಟು ಲಾಕ್ ಮಾಡಿಬಿಟ್ಟಾರ್ರಿ. ಅವ್ರ ಕೇಸ್ ಮುಗಿಯೋವರೆಗೂ ನಮ್ಮ ತಾಪದಾಗಿರ್ತಾವಂತಂದು ನಿನಗಂತ ಅವ್ರು ಸಾಲ ಕೊಟ್ಟಿರ ಜಗಳ ಮಾಡಕತ್ಬಿಟ್ಟಾರಿ ಸರ. ನೀವು ನೋಡಿದ್ರೆ ಫೋನು ತೆಗಿಲಾರ್ದಂಗ ನೀವು ಮನ್ಯಾಗ ಇದ್ದೀರಿ. ಈಗ ಏನ್ ಮಾಡುದ್ರಿ ಸರ? ರೋಹಿತ, ಏನ್ ಹೇಳಕತ್ತಿ ನೀನು? ಇದ್ನೇನ್ ಸಿನಿಮಾ ಮಾಡಿ ಏನ? ಇದ್ದಕ್ಕಿದ್ದಂಗ ಬಂದು ಎಲ್ಲಾ ಬಿಸ್ನೆಸ್ಗೂ ಸೀಲ್ ಹಾಕ್ತಾರ, ಎಲ್ಲಾ ಫ್ಯಾಕ್ಟ್ರಿ ಆಫೀಸು ಎಲ್ಲಾನು ಸೀಲ್ ಮಾಡ್ತಾರ ಅಂದ್ರೆ ಇದೇನ್ ಸೀರಿಯಲ್ ಕೆಟ್ಟತ ಏನ ಸಿನಿಮಾ ಕೆಟ್ಟತ ಇಲ್ಲಿ? ಏನೇನಾರ ಹೇಳ್ಬೇಡ. ಮುಂಜಾನೆ ಕುಡ್ದು ಮನೆಗೆ ಬಂದಿಯ ಏನ? ಕನಸ್ ಬಿದ್ದಿತ್ತ ನಿನಗ? ರೋಹಿತ ಹೇಳ್ತೀನಿ ಕೇಳು, ಏನಾರ ತಪ್ಪೇನಾರ ನೀ ಸುಳ್ಳು ಏನಾರ ಹೇಳಿದ್ದೆ ಅಂದ್ರೆ ಮತ್ತಿಲ್ಲಡಿಲ್ಲಿ ಆ ನಿನ್ ಜುಟ್ಟಿಡ್ದ ನೆಲಕ್ ಬಿಡಿದ್ದೀನಿ ನಾನು. ಯೋ ಮೇಡಮ್, ನಾನ್ ಯಾಕೆ ಸುಳ್ಳು ಹೇಳ್ತೀನಿ? ಈಗ ಬೇಕಾದ್ರೆ ನೀವೇ ಹೋಗ್ರಿ, ಇಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗ್ರಿ, ಗಾರ್ಮೆಂಟ್ಸ್ ಹತ್ರ ಹೋಗ್ರಿ, ನಮ್ಗೆ ಏನೇನು ಔಟ್ಲೆಟ್ ಅದಾವಲ್ಲ, ನಮ್ಮ ಬಟ್ಟೆ ಅಂಗಡಿ, ನಮ್ಗೆ ಎಲ್ಲಾ ಹತ್ರನು ಹೋಗ್ರಿ. ನೀವು ಅಡಿಕೆದು ನಾವು ಅಡಿಕೆ ತಾಟ ಮಾಡ್ತೀವಲ್ಲ, ಅದು ಆ ಫ್ಯಾಕ್ಟ್ರೀಸ್ ಮೇಲೆ ಸೀಲ್ ಮಾಡ್ರೆ ಸಣ್ಣ ಪುಟ್ಟ ಏನೂ ಬಿಟ್ಟಿಲ್ಲ, ಎಲ್ಲಾ ಸೀಲು. ಇವಾಗ ನೆಕ್ಸ್ಟ್ ಮನೆಗೆ ಬರ್ತಾರ. ನನಗಂಕರು ಗೊತ್ತಿಲ್ಲ ಅದೇನೋ ಸಾಲ ಎದಕ್ ಸರಿ ಹೋಗುತ್ತೋ ಏನೋ ಏನೇನೋ ಲೆಕ್ಕಾಚಾರ ಮಾಡಕತ್ತಿದ್ರು. ನನಗಂಕರು ಗೊತ್ತಿಲ್ಲ. ಅವ್ರ ಸಾಲ 4 ಕೋಟಿ ಐತಂತೆ ಮೇಡಮ್.
ನನಗ್ ಗೊತ್ತಿಲ್ಲ 4 ಕೋಟಿ ಸಾಲ ಹೆಂಗಾಯ್ತು ಏನು ನೀವು ಅದನ್ನ ಸರ್ ಕೇಳಿ ನನ್ ಕೇಳಿದ್ರೆ ನಾನ್ಯಾಕೆ ಸುಳ್ಳು ಹೇಳಿ ನಾನ್ ನಿಮ್ ಮನೆ ಅನ್ನ ತಿಂದಿನಿ ಮೇಡಮ್ ಅದ ನಿಯತ್ಗೋಸ್ಕರ ನಾ ಇಲ್ಲಿವರೆಗೂ ಓಡ್ಕೊಂಡ್ ಬಂದೀನಿ. ಓ ಗುಂಡಪ್ಪ ಸಾವ್ಕಾರ ನನಗನ್ಸತ್ರಿ ನೀವು ನಿಮ್ಮ ಆಫೀಸ್ ಕಡೆ ನಿಮ್ಮ ಫ್ಯಾಕ್ಟ್ರಿ ಕಡೆ ಹೋಗೋದು ಒಳ್ಳೇದನ್ಸತ್ರಿ. ಬರ್ರಿ ನಾನು ಬರ್ತೀನಿ ಹೋಗೋಣ. ಏನು ಬ್ಯಾಡ್ ಬಿಡ್ರಿ, ಏನು ಉಪಯೋಗ ಇಲ್ರಿ ಹೋಗಿ. ಯಾಕಂದ್ರೆ ನನಗಾಗಲೇ ನೋಟಿಸ್ ಬಂದು ಭಾಳ ದಿನ ಆಗಿದ್ದು ರೀ. ಎಷ್ಟು ಸಾಲ ತೀರ್ಸೋಕ್ಕಾಗುತ್ತೋ ಎಲ್ಲ ಸಾಲ ತೀರಿಸಿದ್ದೆ. ನನ್ನ ಹತ್ರ ಇದ್ದಿದ್ದು ಏನೇನು ಸೇವಿಂಗ್ಸ್ ಇತ್ತು ಮತ್ತು ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಇವನು ಮಾರಿ. ಆದ್ರೆ ಮತ್ತು ಇವರು ಕುತ್ತಿಗೆ ಮೇಲೆ ಕುಂತ್ಬಿಟ್ರಿ ಜೋಶಿಯವರೇ. ಅದಕ್ಕೆ ನನಗೆ ಆಗಲಿಲ್ಲ. ಇನ್ನೂ ಒಂದು 4-5 ಕೋಟಿ ಇತ್ತು ರೀ ಸಾಲ. ಹೆಂಗ ಒಂದಿಷ್ಟು ಈಗೆಲ್ಲ ನಡೀತಾವಲ್ಲ ಚಲೋನದವು ನಮ್ಮ ಬಿಸ್ನೆಸ್ಸು. ಅದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಕೊಟ್ಟು ತೀರ್ಸಿದ್ರಾಯ್ತಂತ ನಾನು ಅನ್ಕೊಂಡೆ. ಇವರು ಸಡನ್ನಾಗಿ ಈ ಥರ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಏನು ಯೂಸ್ ಇಲ್ಲ ಬಿಡ್ರಿ. ಅವ್ರು ಈಗ ಇಲ್ಲೇ ಮನೆಗೆ ಬರ್ತಾರೆ ಬಿಡ್ರಿ, ನಂಗೆ ಸಾಲ ಕೊಟ್ಟಿರೋರು. ಅಯ್ಯೋ ಸರ ಮನಿಗೆಲ್ಲ ಅಂತಾರಲ್ಲ ಯಾಕೆ ಕರೆಸ್ತೀರಿ ಗುಂಡಪ್ಪ ಸಾವ್ಕಾರ? ಹೇಳೋದ್ ಕೇಳ್ರಿ, ಮನ್ಯಾಗ ವಯಸ್ಸಿಗೆ ಬಂದ್ರ ಮಗಳದಾರ, ಮನ್ಯಾಗ ಹೆಣ್ಮಕ್ಳು ಅದಾರ, ಅವ್ರೆಲ್ಲ ಬಾಯಿ ಸುದ್ದಿ ಇರಂಗಿಲ್ರಿ. ಅದ್ರಾಗ ಅವರೆಲ್ಲ ಬಿಲ್ಡರ್ಸು ಇವ್ರು ಅದಾರ, ನಿಮ್ಗೆ ಪರಿಚಯ ನಂಗೂ ಗೊತ್ತೈತಿ. ಬರ್ರಿ ಅಲ್ಲೇ ಹೋಗುನು, ಅಲ್ಲೇ ಹೋಗಿ ಅದ್ ಏನೇನಂತಂದು ಎಲ್ಲ ಮಾತಾಡ್ಕೊಂಡ್ ಬರೋಣಂತ. ಸರ ನಾನು ಬರ್ತೀನಿ, ಬರ್ರಿ ಹೋಗುನು. ಈಗೆಲ್ಲಾರು ನಮ್ದು ಇದು ಐತಲ್ರಿ, ನಮ್ದು ಊದಿನ ಕಡ್ಡಿ ಫ್ಯಾಕ್ಟ್ರಿ ಅಲ್ಲಿ ಅದಾರ್ರಿ, ಎಲ್ಲಾರು ಅಲ್ಲಿಗೆ ಹೋಗಂ ಬರ್ರಿ. ಆತ್ ನಡಿಲೆ ರೋಹಿತ, ನಡಿ ಏನಾಗತ್ತೆ ನೋಡೋಣ ನಡಿ. ರೀ ನಿಂತ್ಕೊಳ್ಳಿ. ಅಲ್ರಿ ಅಷ್ಟೊಂದ್ ಸಲ ನೀವ್ ಯಾಕ್ರಿ ಮಾಡ್ಕೊಂಡ್ರಿ? ಅದ್ರದ್ದೆಲ್ಲ ಏನು ಹೇಳೇ ಇಲ್ವಲ್ಲ ನೀವು ನಮ್ಮ ಹತ್ರ. ಏನಿದು ಏನಾಗತೈತಿ? ಸವಿತಾ ಸ್ವಲ್ಪ ಟೈಮ್ ಕೊಡು, ಬಂದು ಹೇಳ್ತೀನಿ. ನಂಗೆ ಮೊದ್ಲ ಟೆನ್ಷನ್ನಾಗ ಏನು ಮಾಡ್ಬೇಕನ್ನೋ ಗೊತ್ತಾಗ್ತಿಲ್ಲ. ಸ್ವಲ್ಪ ಇರು, ಸಮಾಧಾನವಾಗಿರ್ರಿ. ನಾ ಬಂದು ಏನಾಗಿತ್ತು ಏನಾಗಿಲ್ಲ ಅನ್ನೋದೆಲ್ಲ ಇನ್ ಡೀಟೇಲ್ ಹೇಳ್ತೀನಿ ಅಂತ. ಸ್ವಲ್ಪ ಟೈಮ್ ಕೊಡು. ಅಲ್ಲಿ ಮೊದಲು ಅವ್ರು ಏನೇನು ಸೀಸ್ ಮಾಡ್ಯಾರ ಏನೇನಿಲ್ಲ, ಅವ್ರು ಯಾಕೆ ನಮಗೂ ಸೀಸ್ ಮಾಡ್ಯಾರ ಏನು ಅನ್ನೋದು ನೋಡ್ಕೊಂಬರ್ತೀನಿ. ಮಮ್ಮಿ ಏನು ಮಮ್ಮಿ ಇದು ಏನಾಗತೈತಿ ನಮ್ಮ ಲೈಫ್ ಒಳಗ? ನನಗೇನ್ ಗೊತ್ತಪ್ಪ, ಒಂದ್ ಸ್ವಲ್ಪ ಇರು. ನಾನು ನಿಮ್ಮಪ್ಪನ ಎಲ್ಲ ನೋಡ್ಕೊಂತಿದ್ದ. ನೀವಿಬ್ರು ಗಂಡ್ಮಕ್ಳು ಇದ್ರು ದಂಡ. ನೀವು ನಿಮಗ ಇಷ್ಟು ದೊಡ್ಡರಾಗಿರಿ, ನೀ ದಂಡಕ್ಕೆ ಎಂಬಿ ಓದೇನ್ ನೀನು? ನಿನಗೊಂಚೂರು ಬಿಸ್ನೆಸ್ ಬಗ್ಗೆ ಏನೇನು ನಾಲೆಜ್ ಇಲ್ಲ ನೋಡು. ನಿಮ್ಮಪ್ಪ ಮೊದ್ಲ ದಾನ ಧರ್ಮ ಅದು ಇದು ಒಳ್ಳೇದು ಪಾಪ ಕೆಟ್ಟದ್ದು, ಆ ದೇವಸ್ಥಾನ ಕೊಟ್ಟೆ ಈ ದೇವಸ್ಥಾನಕ್ಕೆ ಲಕ್ಷ ಕೊಟ್ಟ ಅಂತ ಮಾಡ್ತಿದ್ದ. ನೀವು ನೋಡಿದ್ರ ಇಬ್ರು ಮಕ್ಳಿದ್ದು ವೇಸ್ಟ್. ಆ ಪಾರ್ಟಿ ಈ ಪಾರ್ಟಿ, ಆ ಫ್ರೆಂಡ್ಸು ಈ ಫ್ರೆಂಡ್ಸ್ ಅಂತ ನೀವ್ ಅಡ್ಡಾಡಿದ್ರಿ. ಇವಾಗ ನೋಡಿ, ಇವಾಗ ನಾವೆಲ್ಲ ಬೀದಿಗೆ ಬಂದ್ವಿ. ಆಯ್ತು ನಮ್ ಕತಿ. ಹೋಗೀಗ ಯಾವ ಫ್ರೆಂಡ್ ಜೊತೆ ಯಾಕೆ ಗೋವಾ ಕುಕ್ಕಿ ಹೋಗು. ಮಮ್ಮಿ ಏನಾಗತೈತಿದು? ಅಲ್ಲ ನೀನ್ಯಾಕೆ ನಮಗ್ ಬೈತಿದಿ? ಅಪ್ಪ ಅಫ್ಕೋರ್ಸ್ ಎಲ್ರು ಮಾಡ್ತಾರ, ಅದ್ರಾಗ ಏನೈತಿ? ಎಲ್ಲ ತಂದಿನೂ ದುಡಿತಾರ. ನಮ್ಮ ವಯಸ್ಸಿಗೆ ಬಂದ್ಮೇಲೆ ನಾವು ದುಡಿತಿದ್ವಪ್ಪ. ನಾವೆಲ್ಲ ಸಣ್ಣ ಪುಟ್ಟ ಹಳ್ಳಿಯೊಳಗೆಲ್ಲ ದುಡಿಯೋಕ್ಕಾಗಲ್ಲ ಅಂತ ಅಂದ್ವಿ ಅಷ್ಟ. ನಮ್ಗೇನು ದುಡಿಬಾರ್ದಂತೇನು ಇರಲಿಲ್ಲ. ಬರ್ಲಿರು, ಅದೇನೇನಾಗೈತೋ ಕೇಳ ನನ್ನ ತಪ್ಪನ್ನ. ನೀನು ನಮ್ಮನ್ನೆಲ್ಲ ಯಾಕೆ ಸುಮ್ಮನೆ ಬೈತಿದ್ದೆ? ನೀನೊಬ್ಬಕ್ಕೆ ಬಾಕಿ ಇದ್ದಿ, ಬಾ ಸುಮ್ಮನೆ ನಿಂತ್ಕೋ. ಈಗ ಮೊದ್ಲ ನಂಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗೋಲ್ದು. ಇರು, ನಾನು ತವ್ರ ಮನೆಗೆಲ್ಲ ಫೋನ್ ಮಾಡ್ತೀನಿ, ನಮ್ಮ ಅಣ್ಣಗೆ ವಿಷಯ ಹೇಳ್ತೀನಿ. ಇಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ. ಇನ್ನೂ ಏನೇನು ಮಾಡ್ತಾರೋ ಇವರು.